ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಈಗ ಬಿಜೆಪಿ ಸರ್ಕಾರ ಇರುವಂತಹ ಒಂದು ರಾಜ್ಯಗಳಿಗೆ ಒಂದು ನ್ಯಾಯ ಮತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಇರುವಂತಹ ರಾಜ್ಯ ಸರ್ಕಾರಕ್ಕೆ ಈ ಥರ ತಾರತಮ್ಯ ಆಗ್ತಾ ಇದೆಯಾ ಸರ್? ಆ ಥರ ಏನಾದರೂ ಬೇಕಾದಷ್ಟರಲ್ಲಿ ಮಾಡಿದ್ದಾರೆ. ನಮ್ಮ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡ್ತಾರೆ, ಇಲ್ಲಿ 5,000 ಕೋಟಿ ಇದಕ್ಕೆ ನಮ್ಮ ಯಾವುದು ಗದಗ ಹತ್ರ ಇದೆಯಲ್ಲ ಕಾರ್ಯಕ್ರಮ, ಅದೇ ಗೋವಾಗೂ ನಮಗೂ ಡಿಸ್ಪ್ಯೂಟ್ ಆಗಿದೆಯಲ್ಲ ಅಲ್ಲಿ, ಅದಕ್ಕೆ 5,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಹೇಳಿ ಅವರು ಘೋಷಣೆ ಮಾಡಿ ಅವರೇ ವಿತ್ತ ಸಚಿವರೇ ಕೊಡ್ತಾ ಇಲ್ಲ ಅಂದರೆ ಇನ್ನು ಯಾವುದರಲ್ಲಿ ಇವರು ನಮಗೆ ಯಾವುದರಲ್ಲಿ ಸುಮಾರು 13ರಿಂದ 15,000 ಕೋಟಿ ರೂಪಾಯಿಯನ್ನು ನಮಗೆ ಬರಬೇಕಾಗಿರೋದು ನಾವು ಕೇಳ್ತಾ ಇರೋದು. ನಮಗೆ ಬರಬೇಕಾಗಿರೋದು ಕರ್ನಾಟಕ ರಾಜ್ಯಕ್ಕೆ ಕೊಡೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಈ ಪೆಟ್ರೋಲು ಗ್ಯಾಸಲ್ಲಿ ಕೂಡ ವಿಫಲವಾಗಿದೆ ಮತ್ತು ಮಲ್ತಾ ಇದ್ವಿ. ಆದರೆ ನೀವು ಬೇರೆ ರಾಜ್ಯಗಳಿಗೆ ಆ ರೀತಿ ಮಾಡಿಲ್ಲ, ನಮಗೆ ಕಡಿಮೆ ಮಾಡಿದ್ದೀರಿ. ನಮಗೆ ಕೊಡ್ತೀವಿ ಅಂತ ಹೇಳಿದ್ದು ಕೊಟ್ಟಿಲ್ಲ. ಇವೆಲ್ಲವನ್ನು ನೋಡಿದಾಗ ಅವರು ಬಿ ಜೆ ಪಿ ಆಡಳಿತ ಮಾಡುವಂಥ ರಾಜ್ಯಗಳಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ಬಿ ಜೆ ಪಿ ಅಲ್ಲದ ಸರ್ಕಾರಗಳು ಯಾವುದೇ ಆಗಲಿ, ಅದು ತಮಿಳುನಾಡು ಆಗಲಿ, ಕೇರಳ ಆಗಲಿ, ಕರ್ನಾಟಕ ಆಗಲಿ, ಇಲ್ಲೆಲ್ಲಿ ಕೂಡ ಅವರು ಸರಿಯಾದಂಥ ರೀತಿಯಲ್ಲಿ ನಡೆಸ್ತಾ ಇಲ್ಲ. ಆದ್ದರಿಂದ ಅವರು ಮಲ್ತಾ ಇದ್ದವನ್ನ ತೋರಿಸ್ತಾ ಇದ್ದಾರೆ. ಬಿ ಜೆ ಪಿ ಆಡಳಿತ ಮಾಡೋ ರಾಜ್ಯಗಳು ಒಂಥರ ಮಾಡ್ತಾರೆ, ಬಿ ಜೆ ಪಿ ಅಲ್ಲದ ರಾಜ್ಯಗಳಿಗೆ ಒಂಥರ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ GST ಎಲ್ಲ ಕೊಡೋದ್ರಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ನಾವೇ ಎರಡನೇವರು. ಅಂಥವ್ರು ಕಷ್ಟಕ್ಕೆ ನೀವು ನೋಡ್ಕೊಳ್ತಾ ಇಲ್ಲ, ಆ ಜನ ಕಷ್ಟಕ್ಕೆ ಬರ್ತಾ ಇಲ್ಲ. ನೀವು ಭಾಳಷ್ಟು ಜನ, ಲಕ್ಷಾಂತರ ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಊಟಕ್ಕೆ ಅವಲಂಬಿಸಿದ್ದಾರೆ. ಅವ್ರಿಗೆಲ್ಲ ಸಹಾಯ ಮಾಡೋಕ್ಕೆ ಕಷ್ಟ ಆಗಿದೆ. ಆದ್ದರಿಂದ ಅವ್ರನ್ನ ಒತ್ತಾಯ ಮಾಡಿದ್ದೀನಿ, ತಕ್ಷಣ ಇದ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ಹೇಳಿದ್ದೇನೆ. ಸರ್, 10ನೇ ತಾರೀಕುವರೆಗೂ ಮತ್ತೆ ಇದು ಸರಿಯಾಗಲಿಲ್ಲ, ಮತ್ತೆ ಪ್ರತಿಭಟನೆ ಮಾಡ್ತೀವಿ ಅಂತ ಆಟೋ ಚಾಲಕರು ಎಚ್ಚರಿಕೆಯನ್ನು ಕೊಟ್ಟರು. ನಾನು 10ನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ. ಅವ್ರೇನು ಉತ್ತರ ಕೊಡ್ತಾರೆ, ಅವ್ರೇನು ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಎಲ್ಲ ಆಯಿಲ್ ಕಂಪ್ನೀಸವ್ರನ್ನ ಕರೆದು ಮಾತಾಡಿ ನಾನು ಅದಕ್ಕೆ ಉತ್ತರ ಹೇಳ್ತೀನಿ. ಎಷ್ಟಾದರೂ ಕೂಡ ಇದು ಕೇಂದ್ರ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರೋದು. ಕೇಂದ್ರ ಸರ್ಕಾರ ಸರಿ ಮಾಡಲಿ ಅಷ್ಟರೊಳಗಡೆ ಅಂತ ಕೂಡ ಒತ್ತಾಯ ಮಾಡ್ತೀನಿ. ಇಷ್ಟು ಏನು ಆಹಾರ ಖಾತೆ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರ ಮಾತು. ಕ್ಯಾಮರಾಮ್ಯಾನ್ ಬಾಪು ಜೊತೆ ರವಿ ಮೂಕಿ, TV9.